HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸರಸ್ವತಿ ಸಮ್ಮಾನ್ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಎಸ್ಎಲ್ ಭೈರಪ್ಪ ನಿಧನ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಲೇಖಕ, ಸಾಹಿತ್ಯ ವಲಯದ ಗಣ್ಯರು ಹಾಗೂ ಸಾವಿರಾರು ಅಭಿಮಾನಿಗಳ ಸಂತಾಪ. ಅರೇಹಳ್ಳಿ ಭಾಗದಲ್ಲಿ ನಿರಂತರ ಮಳೆಗೆ ಕಾಫಿ ಮೆಣಸು ಹಾನಿ. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭೇಟಿ. ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿದ ಬಿಜೆಪಿ ಮುಖಂಡರು. ಅಕ್ಟೋಬರ್ 5ರಂದು 2ನೇ ವರ್ಷದ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆ. ಜೂನಿಯರ್, ಸೀನಿಯರ್, ಮಾಸ್ಟರ್ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜನೆ. ಮಾಹಿತಿ ನೀಡಿದ ಜಿಲ್ಲಾ ಅಸೋಸಿಯೇಷನ್ ಸಂಸ್ಥಾಪಕ ಕೆ ಹನುಮಂತೇಗೌಡ. ಸರಸ್ವತಿ ಸಮ್ಮಾನ್ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ 94 ವರ್ಷದ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರು ಸೆಪ್ಟೆಂಬರ್ 24ರಂದು ನಿಧನರಾದರು. ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶ್ವರದಲ್ಲಿ ಆಗಸ್ಟ್ 20, 1931ರಂದು ಜನಿಸಿದ ಭೈರಪ್ಪ ಅವರು ತಮ್ಮ ಕಾದಂಬರಿಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ್ದಾರೆ. ಕನ್ನಡ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆದಿರುವ ಇವರ ಕೃತಿಗಳು ಇಂಗ್ಲಿಷ್ ಹಾಗೂ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡು ಭಾರತದ ಸಾಹಿತ್ಯ ವಲಯದಲ್ಲಿ ಹೆಸರಾಗಿದ್ದಾರೆ. ಇವರ ಕಾದಂಬರಿಗಳು ಹಲವಾರು ಮರು ಮುದ್ರಣಗಳನ್ನು ಕಂಡು ಕನ್ನಡದ ಜನಪ್ರಿಯ ಬರಹಗಾರರಾಗಿದ್ದಾರೆ. ಇವರಿಗೆ ಭಾರತ ಸರ್ಕಾರವು 2023ನೇ ಸಾಲಿನಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪರ್ವ, ಉತ್ತರಾಖಂಡ, ವಂಶವೃಕ್ಷ, ಆವರಣ ಸೇರಿದಂತೆ ಹಲವು ಮಹತ್ವದ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅವರ ಕಾದಂಬರಿಗಳಾದ ವಂಶವೃಕ್ಷ ಮತ್ತು ತಬ್ಬಲಿಯು ನೀನಾದೆ ಮಗನೇ ಚಲನಚಿತ್ರಗಳಾಗಿ ಪ್ರಶಸ್ತಿಗಳನ್ನು ಗಳಿಸಿವೆ. ಅಲ್ಲದೆ ಅವರ ಗೃಹಭಂಗ ಕಾದಂಬರಿ ಧಾರಾವಾಹಿಯಾಗಿ ಜನಪ್ರಿಯವಾಗಿತ್ತು. ಬಡತನದ ನಡುವೆಯೂ ತಮ್ಮ ಶಿಕ್ಷಣವನ್ನು ಮುಂದುವರೆಸಿದ ಭೈರಪ್ಪ ಅವರು ಮೈಸೂರಿನಲ್ಲಿ ಎಂಎ ಪದವಿಯಲ್ಲಿ ಸುವರ್ಣ ಪದಕ ಪಡೆದಿದ್ರು. ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಎಂಬ ಇಂಗ್ಲಿಷ್ನಲ್ಲಿ ರಚಿಸಿದ ಮಹಾಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿ ಗಳಿಸಿದ ನಂತರ ಹುಬ್ಬಳ್ಳಿ, ಗುಜರಾತ್ ಹಾಗೂ ದೆಹಲಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. 1961ರಲ್ಲಿ ತಮ್ಮ ಮೊದಲ ಕಾದಂಬರಿ ಧರ್ಮಶ್ರೀ ಪ್ರಕಟಿಸಿದ ನಂತರ 4 ದಶಕಗಳಲ್ಲಿ 21ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಅವರು ಬರೆದರು. ಅವರ ಅನೇಕ ಕೃತಿಗಳು ಮರಾಠಿ, ಗುಜರಾತಿ ಸೇರಿದಂತೆ ಭಾರತದ ವಿವಿಧ ಭಾಷೆಗಳಿಗೆ ಅನುವಾದಗೊಂಡಿವೆ. ಮಹಾಭಾರತದ ಘಟನೆಗಳನ್ನು ಆಧರಿಸಿ ಅವರ ಕಾದಂಬರಿ ಪರ್ವ ವ್ಯಾಪಕ ಚರ್ಚೆಗೆ ಒಳಗಾಗಿ ಬಹಳ ಜನಪ್ರಿಯವಾಗಿತ್ತು. ಆಯಾ ಕಾಲದಲ್ಲಿ ಬಂದ ಅವರ ಕಾದಂಬರಿಗಳೆಲ್ಲ ಚರ್ಚೆಗೆ ಒಳಗಾಗಿವೆ. ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಭಾರತೀಯ ಹಲವು ಭಾಷೆಗಳಿಗೆ ಭೈರಪ್ಪನವರ ಕಾದಂಬರಿಗಳು ಅನುವಾದಗೊಂಡಿವೆ. ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ, ದಾಟು, ಧರ್ಮಶ್ರೀ, ಪರ್ವ, ಭಿತ್ತಿ ಮುಂತಾದವು ಹಿಂದಿ, ಮರಾಠಿಯಲ್ಲಿ ಜನಪ್ರಿಯವಾಗಿವೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು ಅವರ ಕೃತಿಗಳು ಇಂದಿಗೂ ಓದುಗರ ಮನಸ್ಸಿನಲ್ಲಿ ಉಳಿದಿವೆ. ಅವರ ನಿಧನಕ್ಕೆ ಸಾಹಿತ್ಯ ವಲಯದ ಗಣ್ಯರು ಮತ್ತು ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ. HCN ನ್ಯೂಸ್, ಹಾಸನ್. ಸಾಹಿತ್ಯ ಕ್ಷೇತ್ರದಲ್ಲಿ ಚಿರಪರಿಚಿತವಾದ ಹೆಸರು ಎಸ್ಎಲ್ ಭೈರಪ್ಪ. 50 ವರ್ಷಗಳ ನಿರಂತರ ಬರವಣಿಗೆ, 20 ಕಾದಂಬರಿಗಳು, ಅಸಂಖ್ಯಾತ ಓದುಗರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಇವರ ಹುಟ್ಟೂರು. ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಗಳಿಗೆ ಒಟ್ಟು 8 ಜನ ಮಕ್ಕಳು. ಇವರಲ್ಲಿ ಭೈರಪ್ಪನವರು 3ನೇಯವರು. ಇವರು ಹುಟ್ಟಿದ್ದು 1934ರ ಜುಲೈ 26ರಂದು. ಭೈರಪ್ಪನವರ ಪ್ರಾಥಮಿಕ ಶಿಕ್ಷಣ ಹುಟ್ಟೂರಿನಲ್ಲಿ ಆರಂಭವಾದರೂ ನಂತರದ ದಿನಗಳಲ್ಲಿ ಆರ್ಥಿಕ ಕಾರಣಗಳಿಂದ ಇವರು ಕನ್ನಡ ಲೋಯರ್ ಸೆಕೆಂಡರಿ ಓದಲು ಸೋದರ ಮಾವನ ಊರು ಬಾಗೂರಿಗೆ ಹೋಗಬೇಕಾಯಿತು. ಇದೇ ಸಂದರ್ಭದಲ್ಲಿ ತಾಯಿ ತೀರಿಕೊಂಡರು. ತಾಯಿ ನನ್ನ 11ನೇ ವಯಸ್ಸಿನೊಳಗೆ ತೀರಿ ಹೋದರು. ಪ್ಲೇಗ್ನಿಂದ ತೀರಿ ಹೋದರು. ಅದಕ್ಕೆ ಮೊದಲು ನಮ್ಮ ಅಣ್ಣ, ನಮ್ಮ ಅಕ್ಕ ಇಬ್ಬರೂ ಪ್ಲೇಗಾಗಿ ಒಂದೇ ದಿವಸ 1 ಗಂಟೆ ಅವಧಿ ಒಳಗೆ ಸತ್ತು ಹೋಗಿದ್ರು. ನನಗೂ ಆವಾಗಲೇ ಪ್ಲೇಗ್ ಆಗಿತ್ತು. ಅದು ಹೇಗೋ ನಾನು ಸಾಯಲಿಲ್ಲ ಅಷ್ಟೇ. ತಾಯಿ ಸತ್ತು ಸುಮಾರು 3 ವರ್ಷದ ಮೇಲೆ ಆ ತಂಗಿ ಸತ್ತು ಹೋದ್ರು. ಆಮೇಲೆ ಇನ್ನೊಂದು ವರ್ಷದ ಮೇಲೆ ಒಬ್ಬ ತಮ್ಮ ಇದ್ದ ನನಗೆ. ಆ ತಮ್ಮ ಸತ್ತು ಹೋದ. ಆ ತಮ್ಮನ ಹೆಣನ ನಾನೇ ಹೊತ್ಕೊಂಡೋಗಿ ನಾನೇ ಸುಟ್ಟು ಬಂದೆ. ಈ ಸಾವು ಅನೇಕ ಆಧ್ಯಾತ್ಮದ ಪ್ರಶ್ನೆಗಳನ್ನು ಹುಟ್ಟು ಹಾಕುವುದರೊಂದಿಗೆ ಧೈರ್ಯವನ್ನೂ ತಂದುಕೊಟ್ಟಿತು. ಇದೇ ಧೈರ್ಯದಿಂದ ಬಾಗೂರನ್ನು ಬಿಟ್ಟು ಸಮೀಪದ ನುಗ್ಗೆಹಳ್ಳಿಗೆ ಬಂದರು. ಸ್ವಾಮಿ ಮೇಷ್ಟ್ರ ಮನೆಯ ಬಾಗಿಲು ತಟ್ಟಿದರು. ಅನಾಥ ಭೈರಪ್ಪನವರಿಗೆ ಈ ದಂಪತಿಗಳು ಆಸರೆಯಾದರು.
ಜೊತೆಗೆ 4 ಮನೆಯ ವಾರಾನ್ನ ಕೂಡ ಸಿಕ್ಕಿತು. ನುಗ್ಗೇಹಳ್ಳಿಗೆ ಬಂದಾದ ಮೇಲೆ ಸುಮಾರು 1-2 ತಿಂಗಳೊಳಗೆ ನಾನು ಬಹಳ ಚುರುಕಾಗ್ಬಿಟ್ಟೆ. ಅದಕ್ಕೆ ಮುಖ್ಯ ಕಾರಣ ಒಂದೇನಂತ ಅಂದರೆ, ನನಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಮ್ಮ ಮಾವನ ಭಯಕ್ಕೆ ನಾನಲ್ಲಿ ಆ ಊರಿನಲ್ಲಿ ಬಾಗೂರಿನಲ್ಲಿದ್ದಾಗ ನನ್ನ ಬುದ್ಧಿ ಮಂಕಾಗಿತ್ತು. ಆಮೇಲೆ ಇಲ್ಲಿ ಸ್ವಾಮಿ ಮೇಷ್ಟ್ರು ಮತ್ತು ಶ್ರೀನಿವಾಸ ಅಯ್ಯಂಗಾರ್ ಅಂತ ಇನ್ನೊಬ್ಬರು ಮೇಷ್ಟ್ರು, ಇಬ್ಬರು ನನಗೆ ಬಹಳ ಚೆನ್ನಾಗಿ ಪಾಠ ಹೇಳಿಕೊಡ್ತಾ ಇದ್ರು. ಈ ಮಧ್ಯೆ ಸ್ವಾಮಿ ಮೇಷ್ಟ್ರಿಗೆ ಗೊರೂರಿಗೆ ವರ್ಗವಾಯಿತು. ಚನ್ನರಾಯಪಟ್ಟಣಕ್ಕೆ ಹಿಂತಿರುಗಿ ಬಂದರು. ಅಲ್ಲಿ ನಿತ್ಯದ ಖರ್ಚನ್ನು ಹುಟ್ಟಿಸಿಕೊಳ್ಳಲು ತಿಂಗಳಿಗೆ 5 ರೂಪಾಯಿ ಸಂಬಳದ ಮೇಲೆ ಸಿನಿಮಾ ಟಾಕೀಸಿನಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡತೊಡಗಿದರು. ಒಂದೇ ವರ್ಷಕ್ಕೆ ಚನ್ನರಾಯಪಟ್ಟಣದ ಶಾಲೆಯ ವಾತಾವರಣ ಒಗ್ಗದೆ ಮೈಸೂರಿಗೆ ಬಂದು ಹೈಸ್ಕೂಲ್ 2ನೇ ವರ್ಷಕ್ಕೆ ಶಾರದಾ ವಿಲಾಸ್ ಶಾಲೆಗೆ ಸೇರಿದರು. ಮೈಸೂರಿನ ಅನಾಥಾಲಯ ಹಾಗೂ ಹೊಯ್ಸಳ ಕರ್ನಾಟಕ ಹಾಸ್ಟೆಲಿನಲ್ಲಿ ವಾರಾನ್ನ ಮುಂದುವರೆಯಿತು. ಈ ಮಧ್ಯೆ ರಜೆಯಲ್ಲಿ ಊರಿಗೆ ಹೋದಾಗ ಸ್ನೇಹಿತನೊಬ್ಬನ ಪರಿಚಯವಾಗಿ ಅವನ ಮಾತನ್ನು ನಂಬಿ ಮಿಲಿಟರಿಗೆ ಸೇರಲು ಹೋಗಿ ಕೈಲಿದ್ದ ಹಣವನ್ನು ಕಳೆದುಕೊಂಡರು. ನಾನು ರಾಣಿಬೆನ್ನೂರಿನಲ್ಲಿ ಒಂದು ಹೋಟ್ಲಿಗೆ ಸೇರಿಕೊಂಡೆ. ಆಮೇಲೆ ಅವನು ಒಂದು ಲಾಯರ್ ಹತ್ರ ಅಡುಗೆಯವನು ಹಾಕಿ ಸೇರಿಕೊಂಡೆ. ಆಮೇಲೆ ನಾನು ಅದನ್ನು ಬಿಟ್ಟೆ, ಅಲ್ಲೊಂದು ನಾಟಕ ಕಂಪ್ನಿಗೆ ಸೇರಿಕೊಂಡೆ ನಾನಲ್ಲಿ. ನಂತರ ಬೊಂಬಾಯಿ ಸೇರಿ ರೈಲ್ವೆ ಸ್ಟೇಷನ್ನಿನಲ್ಲಿ ಕೂಲಿಯಾಗಿ ಕೆಲವು ತಿಂಗಳುಗಳಿದ್ದು ಗದುಗಿನ ಕಡೆಯ ಸನ್ಯಾಸಿಗಳೊಂದಿಗೆ ಸೇರಿ ಮತ್ತೆ ಕರ್ನಾಟಕಕ್ಕೆ ಬಂದರು. ಹೀಗೆ 1 ವರ್ಷ ಅಲೆದಾಟವಾಯಿತು. ಆದರೆ ಓದುವ ಬರೆಯುವ ಬಯಕೆ ತೀವ್ರವಾಗಿ ಮತ್ತೆ ಮೈಸೂರಿಗೆ ಹಿಂತಿರುಗಿ ಬಂದು SSLCಗೆ ಅದೇ ಶಾರದಾ ವಿಲಾಸ್ ಸೇರಿದರು. SSLCಯಲ್ಲಿ ಮೊದಲ ತರಗತಿಯಲ್ಲಿ ತೇರ್ಗಡೆ ಹೊಂದಿದರು. ಹೀಗೆ ಓದಿ ಆನರ್ಸ್ನಲ್ಲಿ 2 ಚಿನ್ನದ ಪದಕ ಪಡೆದರು. ಭೈರಪ್ಪನವರ ಬದುಕಿಗೆ ಒಂದು ಅರ್ಥವನ್ನು ತಂದುಕೊಟ್ಟಿದ್ದು ತತ್ವಶಾಸ್ತ್ರ. ನಮ್ಮ ತಾಯಿ ಸಾವು ನನ್ನನ್ನು ಬಹಳ ಮಟ್ಟಿಗೆ, ಸಾವು ಅಂದರೆ ಏನು, ಯಾಕೆ ಸಾಯ್ತಾರೆ ಅಂತ ಈ ಥರದ್ದು ಇತ್ತು ಸಮಸ್ಯೆಗಳು. ಆವಾಗ ನಾನು ಇಂಟರ್ಮೀಡಿಯೇಟ್ ಓದುವಾಗ ಯಾಮನಾಚಾರ್ಯರ ಪರಿಚಯವಾಗಿತ್ತು ನನಗೆ. ಅವರು ವಿದ್ವಾಂಸರು ಅಂತ ಅನ್ನೋದು ನನಗೆ ಗೊತ್ತಿತ್ತು. ಅವ್ರ ಹತ್ರಕ್ಕೆ ಹೋಗಿ ಸಾವು ಅಂದರೆ ಏನು, ಯಾಕೆ ಸಾಯ್ತಾರೆ ಅಂತ ಪ್ರಶ್ನೆ ಕೇಳಿದ್ದೆ ನಾನು. ಅವರು ಕಠೋಪನಿಷತ್ತನ್ನು ಕನ್ನಡ ಅನುವಾದ ಕೊಟ್ಟು ಇದನ್ನು ಓದು, ಸಾವಿನ ವಿಷಯ ಇಲ್ಲಿ ಚರ್ಚೆಯಾಗಿದೆ ಅಂತ ಹೇಳಿದ್ರು. ನಾನು ಓದುವಾಗ ಏನೋ ಒಂಥರ ಅರ್ಥವಾದ ಹಾಗೆ ಆಗೋದು, ಆದರೆ ಸರಿಯಾಗಿ ಗ್ರಹಿಕೆ ಆಗ್ತಿರಲಿಲ್ಲ. ಮತ್ತೋಗಿ ಅವ್ರನ್ನ ಕೇಳಿದೆ. ಅವರು ಇನ್ನೂ ಒಂದು ಪುಸ್ತಕ ಕೊಟ್ಟರು, ಆನಂದ ಕುಮಾರಸ್ವಾಮಿ ಅವರದ್ದು ಡಾನ್ಸ್ ಆಫ್ ಶಿವ. ಅದನ್ನು ಕೂಡ ನಾನು ಓದಿದೆ. ಅದು ಓದುವಾಗ ಏನೋ ಅರ್ಥವಾದ ಹಾಗೆ ಆಗೋದು, ಪೂರ್ತಿ ತಿಳಿತಿರಲಿಲ್ಲ. ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ನೋಡು ನೀನು ರೆಗ್ಯುಲರಾಗಿ ಫಿಲಾಸಫಿ ಓದಿದ್ರೆ ಇವೆಲ್ಲ ಅರ್ಥವಾಗುತ್ತಪ್ಪ, ಇದು ಸುಮ್ಮನೆ ಓದಿದ್ರೆ ಆಗಲ್ಲ ಅಂತ ಹೇಳಿದ್ರು. ಮೈಸೂರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ಸ್ಥಾನದೊಂದಿಗೆ ಪಡೆದರು. 1958 ಡಿಸೆಂಬರ್ನಲ್ಲಿ ನೊಣವಿನ ಕೆರೆಯ ಸರಸ್ವತಿಯವರೊಂದಿಗೆ ಇವರ ವಿವಾಹವಾಯಿತು. ನನಗೆ 2 ಗಂಡು ಮಕ್ಕಳಿದ್ದಾರೆ. ದೊಡ್ಡವನು ಲಂಡನ್ನಲ್ಲಿ ಒಂದು ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಾನೆ. ಎರಡನೇವನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಬೆಂಗಳೂರಿನಲ್ಲಿ ಇದ್ದಾನೆ. ಇಬ್ಬರು ನೆಮ್ಮದಿಯಾಗಿದ್ದಾರೆ. ಮೊದಲ ಕಾದಂಬರಿ ಬರೆದಾಗ ಭೈರಪ್ಪನವರಿಗೆ ಕೇವಲ 19 ವರ್ಷ. ಹುಬ್ಬಳ್ಳಿಯಲ್ಲಿ 2 ವರ್ಷವಿದ್ದರು. ಧರ್ಮಶ್ರೀ ರಚಿತವಾದದ್ದು ಇಲ್ಲಿಯೇ. ನಂತರ 1960ರಲ್ಲಿ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯಕ್ಕೆ ತೆರಳಿದರು. 1962ರಿಂದ 70ರ ನಡುವೆ ದೂರ ಸರಿದರು. ವಂಶವೃಕ್ಷ, ಮತದಾನ, ಜಲಪಾತ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ ಈ ಕೃತಿಗಳು ರಚಿತವಾದುವು. ಗುಜರಾತ್ನಲ್ಲಿ 4 ವರ್ಷವಿದ್ದು ದಿಲ್ಲಿಯ NCERTಯಲ್ಲಿ ರೀಡರ್ ಹುದ್ದೆಗೆ ಕರೆ ಬಂದು ಅಲ್ಲಿಗೆ ತೆರಳಿದರು. ಈ ಸಂದರ್ಭದಲ್ಲೇ ಗ್ರಹಣ, ಗ್ರಹಭಂಗ, ನಿರಾಕರಣ ಮತ್ತು ದಾಟುಗಳನ್ನು ಬರೆದರು. ವಂಶವೃಕ್ಷ ಕಾದಂಬರಿಯಾಗಷ್ಟೇ ಅಲ್ಲ, ಚಲನಚಿತ್ರವಾಗಿಯೂ ಪ್ರಖ್ಯಾತವಾಯಿತು. ಇಲ್ಲಿಯವರೆಗೆ ಭೈರಪ್ಪನವರ 5 ಕಾದಂಬರಿಗಳು ಚಲನಚಿತ್ರವಾಗಿವೆ. ಇನ್ನೊಂದು ಕಾದಂಬರಿ ಗ್ರಹಭಂಗ ಕಿರುತೆರೆಗೆ ಅಳವಡಿಸಲ್ಪಟ್ಟಿದೆ. 500 ಹತ್ರ ಚಾಡಿ ಚುಚ್ಚಿ ನನ್ನನ್ನ ಹೊರಸ್ತ್ಯಾ ಕತ್ತೆ ಮುಂಡೆ, ಇವತ್ತು ನಿನ್ ಬುಲ್ಡೆ ಹೊಡೆದಾಕ್ತೀನಿ.
ಸಂಗೀತಕ್ಕೂ ಭೈರಪ್ಪನವರಿಗೂ ಅವಿನಾಭಾವ ಸಂಬಂಧ. ಹಿಂದೂಸ್ತಾನಿ ಸಂಗೀತವೆಂದರೆ ಭೈರಪ್ಪನವರಿಗೆ ಇಷ್ಟ. ಭೈರಪ್ಪನವರಿಗೆ ಓದುಗರ ಪ್ರೀತಿಯೊಂದಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಭೈರಪ್ಪನವರು ಈಗ ಮೈಸೂರಿನ ಕುವೆಂಪು ನಗರದಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಇವರ 21ನೆಯ ಕೃತಿಯ ನಿರೀಕ್ಷೆಯಲ್ಲಿ ಓದುಗರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಆದೇಶದಂತೆ ರಾಜ್ಯಾದ್ಯಂತ ಸುರಿಯುತ್ತಿರುವ ನಿರಂತರ ಮಳೆಗೆ ಹಾನಿಯುಂಟಾದ ಪ್ರದೇಶಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಹೇಳಿದರು. ಬೇಲೂರು ತಾಲೂಕು ಅರೇಹಳ್ಳಿಯ ವಾಟೆಹಳ್ಳಿ ಗ್ರಾಮದ ಕಾಫಿ ಬೆಳೆಗಾರ ಮತ್ತು ಎಚ್ಡಿಪಿಎ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಅವರ ಕಾಫಿ ತೋಟಕ್ಕೆ ಭೇಟಿ ನೀಡಿ ಬೆಳೆಗಾರರ ಸಮಸ್ಯೆಯನ್ನು ಆಲಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ರಾಜ್ಯದ ಕೃಷಿ ಸಚಿವರು ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದು ಶೋಚನೀಯ. ಕಾಂಗ್ರೆಸ್ ಪಕ್ಷ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದು ಅತ್ಯಂತ ಖಂಡನೀಯ. 2019ರಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎನ್ಡಿಆರ್ಎಫ್ ನಿಯಮದ ಜೊತೆಗೆ ವಾರ್ಷಿಕ ಬೆಳೆಗೆ ಹೆಕ್ಟೇರ್ಗೆ 28,000 ಪರಿಹಾರ ಘೋಷಣೆ ಮಾಡಿದ್ರು. ರೈತರ ಬೆಳೆ ಸಾಲ ಮನ್ನಾ, ರೈತ ವಿದ್ಯಾನಿಧಿ ಜಾರಿ, ಹೆಕ್ಟೇರ್ಗೆ 50,000 ಪರಿಹಾರ ಸೇರಿದಂತೆ ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕೆಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ರೈತರು ಬೆಳೆ ವಿಮೆ ಮಾಡಿಸಿದ್ರೂ ಸಹ ಸಮರ್ಪಕವಾದ ಬೆಳೆ ಪರಿಹಾರ ದೊರಕುತ್ತಿಲ್ಲ. ಮಂತ್ರಿಗಳು ಮತ್ತು ಅಧಿಕಾರಿಗಳು ಖುದ್ದು ಸ್ಥಳ ಪರಿಶೀಲನೆ ನಡೆಸಬೇಕು. ಆನೆ ಕಾರಿಡಾರ್ ಯೋಜನೆ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದೆ. ಆನೆಗಳಿಂದ ಸಾವು ನೋವು ಸಂಭವಿಸಿದರೆ ಮಾತ್ರ ಮಂತ್ರಿಗಳು ಸ್ಥಳಕ್ಕಾಗಮಿಸಿ ಇಂತಿಷ್ಟು ಪರಿಹಾರ ನೀಡಿ ಕಣ್ಣೊರೆಸುವ ತಂತ್ರ ಅನುಸರಿಸುತ್ತಿದ್ದಾರೆ ವಿನಃ ಆನೆ ಮಾನವ ಸಂಘರ್ಷವು ತಾರ್ಕಿಕ ಅಂತ್ಯ ಕಂಡಿಲ್ಲ ಎಂದರು. ಎಚ್ಡಿಪಿಎ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಮಾತನಾಡಿ, ಮಳೆಗೆ ಕಾಫಿ ಬೆಳೆ ಭಾಗಶಃ ಹಾನಿಯಾಗಿದೆ. 90% ಬೆಳೆಹಾನಿ ಸಂಭವಿಸಿದ್ದು ಸೂಕ್ತ ಪರಿಹಾರ ನೀಡಿಲ್ಲ. ಬಿಟ್ಟಿ ಭಾಗ್ಯ ನೀಡುತ್ತಿರುವುದೇ ಸರ್ಕಾರದ ಸಾಧನೆಯಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಈ ವೇಳೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ, ಎಚ್ಡಿಪಿಎ ಉಪಾಧ್ಯಕ್ಷ ಮಂಜುನಾಥ ಶೆಟ್ಟಿ, ಬಸವರಾಜ್, ಮಹೇಶ್ ಶೆಟ್ಟಿ, ಅಶೋಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿಯ ವಾಟೆಹಳ್ಳಿ ಗ್ರಾಮದ ಮಂಜುನಾಥ್ ಶೆಟ್ಟಿ ಎಂಬುವವರ ಕಾಫಿ ತೋಟಕ್ಕೆ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಭೇಟಿಯನ್ನಿತ್ತು ಬೆಳೆಹಾನಿಗೆ ಸಂಬಂಧಿಸಿದಂತೆ ಮಾಹಿತಿ ಕಲೆ ಹಾಕಿದರು. HCN ನ್ಯೂಸ್ ಬೇಲೂರು. ಕಾಫಿ ಮತ್ತು ಮೆಣಸು ಇದರ ಬೆಳೆ ಹಾನಿ ಬಗ್ಗೆ ನೋಡ್ಕೊಂಬಂದಿರೋಂಥದ್ದು ಇರ್ಬೋದು. ಜೊತೆ ರೈತರುಗಳ ಜೊತೆ ಮಧ್ಯೆ ಇದ್ದು ಅವರ ಸಮಸ್ಯೆಗಳು ದಿನನಿತ್ಯ ನಡೀತಿರೋಂಥದ್ದು, ಸಾಲ ಪಡೆಯೋದ್ರಲ್ಲಿ ಆಗೋಂಥ ಸಮಸ್ಯೆ ಇರ್ಬೋದು, ವಿಮೆ ಕಟ್ಟಿದ ಮೇಲೂ ಅದರಿಂದ ಸಿಗದೇ ಇರೋಂಥ ಫಲದ ಬಗ್ಗೆ ಇರ್ಬೋದು. ಮತ್ತು ಅಧಿಕಾರಿಗಳು ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವ್ರು ಬಂದು ಇವೆಲ್ಲ ಸ್ಥಳಗಳಿಗೆ ಭೇಟಿ ಮಾಡಿ ಅಧಿಕಾರಿಗಳೊಂದಿಗೆ ಬಂದು ಹೋದ್ರೂ ಯಾವುದೋ AD ಆಗಲಿ JD ಅವರಾಗಲಿ, ಇವ್ರು ಯಾರು ಕೃಷಿ ಇಲಾಖೆ ಇರ್ಬೋದು ಅಥವಾ ನಮ್ಮ ಅದಕ್ಕೆ ಸಂಬಂಧಪಟ್ಟಂಥ ಕಾಫಿ ಬೋರ್ಡ್ ಅವರು ಇನ್ಯಾರೇ ಇರ್ಬೋದು, ಯಾರು ಬಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಒಂದು, ರೈತರು ಭಾಳ ಸಂಕಷ್ಟಕ್ಕೊಳಗಾಗಿದ್ದಾರೆ. ದುರಂತ ಏನಂತಂದರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ, ಅದರ ಅಧಿಕಾರಿಗಳು ಈ ಒಂದು ನಷ್ಟ ಸಂಭವಿಸಿ ಸುಮಾರು ದಿವಸಗಳಾದ್ರೂ ಅಲ್ಲಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಲಿ ಅಥವಾ ರೈತರ ಜೊತೆ ಸಂವಾದ ಮಾಡ್ತಕ್ಕಂಥದ್ದಾಗಲಿ, ಅವ್ರಿಗೊಂದು ಸಾಂತ್ವನ ಹೇಳ್ತಕ್ಕಂಥದ್ದಾಗಲಿ, ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಉಸ್ತುವಾರಿ ಮಂತ್ರಿಗಳು ಮಾಡಲಿಲ್ಲ, ಜೊತೆಗೆ ಅಧಿಕಾರಿಗಳು ಮಾಡಲಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಮಂಗಳೂರು ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಅಕ್ಟೋಬರ್ 5ರ ಭಾನುವಾರದಂದು ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ನಡೆಸುತ್ತಿರುವ 2ನೇ ವರ್ಷದ ಮಹಿಳಾ ಮತ್ತು ಪುರುಷರ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳು ನಗರದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಜಿಲ್ಲಾ ಅಸೋಸಿಯೇಷನ್ ಸಂಸ್ಥಾಪಕ ಕೆ ಹನುಮಂತೇಗೌಡ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ನಡೆಯುವ ಸ್ಪರ್ಧೆಗೆ ಪವರ್ ಲಿಫ್ಟಿಂಗ್ ಸಂಸ್ಥೆ ಇಂಡಿಯಾದ ಅಧ್ಯಕ್ಷ ಸತೀಶ್ ಕುಮಾರ್ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಈ ವೇಳೆ ವಿವಿಧ ಸ್ಪರ್ಧಾ ವಿಭಾಗಗಳಿದ್ದು, ಜೂನಿಯರ್ 15ರಿಂದ 23 ವರ್ಷ, ಸೀನಿಯರ್ 24ರಿಂದ 39 ವರ್ಷ, ಮಾಸ್ಟರ್ 40 ವರ್ಷ ಮೇಲ್ಪಟ್ಟು ತೂಕ ವಿಭಾಗಗಳಿದೆ ಎಂದರು. ಪ್ರವೇಶಾತಿ ಮತ್ತು ನೋಂದಣಿಗಾಗಿ ಭಾಗವಹಿಸಲು ವ್ಯಾಯಾಮ ಶಾಲೆಯವರು 1,000 ನೋಂದಣಿ ಶುಲ್ಕ ಪಾವತಿಸಬೇಕು. ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಗೆ ಭಾಗವಹಿಸುವ ಪ್ರತಿಯೊಬ್ಬ ಕ್ರೀಡಾಪಟು 500 ಶುಲ್ಕ ತೂಕದ ಮೊದಲು ಪಾವತಿಸಿರಬೇಕು. ಅಕ್ಟೋಬರ್ 5ರ ಭಾನುವಾರದಂದು ಬೆಳಗ್ಗೆ 7 ಗಂಟೆಯಿಂದ 8:30ರವರೆಗೂ ದೇಹ ತೂಕ ಪರೀಕ್ಷೆ ನಡೆಯಲಿದೆ. ನಂತರ ಭಾಗವಹಿಸಲು ಅವಕಾಶವಿಲ್ಲ.
ಪ್ರಶಸ್ತಿ ಮತ್ತು ಮಾನ್ಯತೆ ಜೂನಿಯರ್, ಸೀನಿಯರ್, ಮಾಸ್ಟರ್ ವಿಭಾಗಗಳಲ್ಲಿ ಅತ್ಯುತ್ತಮ ಸ್ಪರ್ಧಿಗಳಿಗೆ ವಿನ್ನರ್ ಟೀಮ್ ಚಾಂಪಿಯನ್ಶಿಪ್ ಮತ್ತು ರನ್ನರ್ ಟೀಮ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಸಿಗಲಿದೆ. ಸ್ಟ್ರಾಂಗ್ ಮೆನ್, ಸ್ಟ್ರಾಂಗ್ ವುಮೆನ್ ಪ್ರಶಸ್ತಿಗಳು ಪ್ರತಿ ವಿಭಾಗದಲ್ಲಿ ನೀಡಲಾಗುವುದು. ಪ್ರತಿ ತೂಕ ವಿಭಾಗದ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಧಾರಿಗಳಿಗೆ ಮೆಡಲ್ ಮತ್ತು ಪ್ರಮಾಣಪತ್ರ, ರಾಜ್ಯಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ, ಜಿಲ್ಲಾ ಮಟ್ಟದ ಸ್ಪರ್ಧೆಯ ಮೂಲಕ ಸ್ಪರ್ಧೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತೀರ್ಪುಗಾರರ ನಿರೀಕ್ಷೆಯಲ್ಲಿ ಪಾರದರ್ಶಕವಾಗಿ ನಡೆಯಲಿದೆ. ಸ್ಪರ್ಧೆಗೆ ಹಾಜರಾಗುವವರು ಸರಿಯಾದ ಪವರ್ ಲಿಫ್ಟಿಂಗ್ ಉಡುಪು ಧರಿಸಬೇಕೆಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ಗೌರವಾಧ್ಯಕ್ಷ ವಿಜಯಕುಮಾರ್, ಖಜಾಂಚಿ ಅಶ್ವಥ್, ಸಂಘಟನಾ ಕಾರ್ಯದರ್ಶಿ ಎಂ ಶಿವಸ್ವಾಮಿ, ನಿರ್ದೇಶಕ ಎಚ್ವಿ ಲೋಕೇಶ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡಿದ್ದು, ಇದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೀತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ, ಸರ್ಕಾರದ ಕಾರ್ಯಕ್ರಮವಾಗಿದೆ. ಹಿಂದಿನ ಒಂದು ಆಯೋಗಗಳು ಏನಿದ್ದವು, ಆ ಆಯೋಗಗಳಲ್ಲಿ ನಮಗೆ ಸರಿಯಾದಂತಹ ಒಂದು ಅಂಕಿಅಂಶಗಳು ಲಭಿಸಿಲ್ಲ. ಕಾರಣ ಇಷ್ಟೇ, ಬಹಳ ಹಿಂದಿನಿಂದಲೂ ಏನು ಕುಂಬಾರಿಕೆ ಮಾಡ್ಕೊಂಡು ಬರ್ತಾ ಇದ್ವಿ, ಅಂಥವರನ್ನು ಕುಂಬಾರರು ಅನ್ನೋ ಒಂದು ಜಾತಿಯಾಗಿ ನೀಡಿಸಿರ್ತಕ್ಕಂಥದ್ದು. ಇದು ಹಳೆಯ ಶಿಲಾಯುಗದ ಇತಿಹಾಸ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸರ್ಕಾರದಿಂದ ನಡೆಯುತ್ತಿರುವ ಸಮೀಕ್ಷೆ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಲಿಂಗಾಯತ ಎಂದು ನಮೂದಿಸುವಂತೆ ಆಲೂರು ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಮನವಿ ಮಾಡಿದರು. ಅಧ್ಯಕ್ಷ ಅಜಿತ್ ಚಿಕ್ಕಕಣಗಾಲು ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ವೀರಶೈವ ಬಾಂಧವರು ಸ್ಪಷ್ಟ ಮಾಹಿತಿ ನೀಡದಿದ್ದರೆ ಮುಂದಿನ ಪೀಳಿಗೆಗೆ ತೊಂದರೆ ಉಂಟಾಗಲಿದೆ. ನಮ್ಮ ಸಮುದಾಯದ ಜನರು ಅಪಾರ ಸಂಖ್ಯೆಯಲ್ಲಿದ್ದು, ನಾವು ನಮ್ಮ ಜಾತಿಯನ್ನ ಲಿಂಗಾಯತ ಎಂದು, ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ತಿಳಿಸಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಸೂಕ್ತ ನಿರ್ಣಯ ಕೈಗೊಂಡು ಅದನ್ನು ಸಮುದಾಯದ ಜನರಿಗೆ ತಲುಪಿಸಬೇಕೆಂದು ಸಲಹೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಆಲೂರು ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷ ಜಯಣ್ಣ, ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ, ಖಜಾಂಚಿ ಟೀಕಾರಾಜ್, ನಿರ್ದೇಶಕ ಬಿಎಲ್ ಶಾಂತರಾಜ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಅಜಿತ್ ಚಿಕ್ಕಕಣಗಾಲು, ಜಿಲ್ಲಾ ನಿರ್ದೇಶಕ ಶಾಂತಪ್ಪ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಈಗ ಸರ್ಕಾರದಿಂದ ಈ ಶೈಕ್ಷಣಿಕ ಮತ್ತು ಜಾತಿ ಇದನ್ನ ಸೆನ್ಸಸ್ ಮಾಡ್ತಾ ಇರೋದ್ರಿಂದ ಈ ಅಭಿಯಾನ ಶುರು ಮಾಡಿದ್ದಾರೆ. ಈಗಾಗಲೇ ಶುರುವಾಗಿದೆ. ಈಗ ನಮ್ಮ ಬಾಂಧವರಲ್ಲಿ ವೀರಶೈವ ಲಿಂಗಾಯತ ಬಾಂಧವರಲ್ಲಿ ತಿಳಿಸುವುದೇನೆಂದರೆ, ಶ್ರೀ ನಡೆದಾಡದ ದೇವರು ಶಿವಕುಮಾರ ಸ್ವಾಮೀಜಿಯವರ ಒಂದು ಆದೇಶ. ರೇಣುಕಾ ಪ್ರಸಾದ್ ಹೇಳಿದ ರೀತಿ, ಏನು ಹಿಂದುಳಿದ ಆಯೋಗದ ವತಿಯಿಂದ ಜಾತಿ ಗಣತಿ ಮತ್ತು ಏನು ನಡೀತಾ ಇದೆ ಅದರ ಬಗ್ಗೆ 22ನೇ ತಾರೀಕಿಂದ ಶುರುವಾಗಿದೆ. ಈ ಸಾರಿ ಎಲ್ಲ ಇವರು ಒಂದು ಜಾತಿ ಗಣತಿ ಮಾಡುವಾಗ ತುಂಬಾ ಕಾಲಮ್ಸ್ ಜಾಸ್ತಿ ಮಾಡಿದ್ದಾರೆ. ಕೆಲವು ಕನ್ಫ್ಯೂಸ್ ಆಗಬಹುದಂತ ವಿಷಯಗಳು. ಅದಕ್ಕೋಸ್ಕರ ಪತ್ರಿಕಾ ಮುಖ್ಯಮಂತ್ರಿ ನಮ್ಮ ಜನಗಳಿಗೆ ತಲುಪಿಸೋಣ ಅಂತ ಉದ್ದೇಶದಿಂದ ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೀವಿ. ಏನು ನಮ್ಮ ಕ್ಯಾಸ್ಟ್ ಅಂತ ಬರ್ತದೆ, ಅದಕ್ಕಿಂತ ಮುಂಚೆ ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರ್ಸಿ, ಮತ್ತೆ ಕ್ಯಾಸ್ಟ್ ಅಂತ ಬರುತ್ತೆ, ಕ್ಯಾಸ್ಟ್ ಅಂತ ಬಂದಾಗ ವೀರಶೈವ ಲಿಂಗಾಯತ ಅಂತ ಬರ್ಸಿ, ಇನ್ನೊಂದು ಮತ್ತೆ ಉಪಜಾತಿ ಅಂತ ಬರುತ್ತೆ, ಅದು ನಿಮ್ಮ ಆಯ್ಕೆ, ನಿಮ್ಮ ಉಪಜಾತಿ ಅಂತೆಲ್ಲ ಬರ್ಸಬಹುದು, ಇಲ್ಲ ಕಾಲಿನಾದ್ರೆ ಬಿಡಬಹುದು. ಈ ರೀತಿ ಬರ್ಸೋದ್ರಿಂದ ಇಡೀ ನಮಗೆ ವೀರಶೈವ ಸಮಾಜ ಒಂದು ಆಗಿ ಒಂದೇ ಧರ್ಮದಡಿ ನಾವು ಬರ್ತೀವಿ. ಹಾಗಾಗಿ ಎಲ್ಲ ಇದನ್ನು ಬರ್ಸಿ ಅಂತ ಈ ಪತ್ರಿಕಾ ಬಗ್ಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಈ ಪತ್ರಿಕೆ ರಾಜ್ಯದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಿಲ್ಲೆಯ ಕುಂಬಾರ ಸಮುದಾಯದವರು ಜಾತಿ ಕಾಲಂನಲ್ಲಿ ಕುಂಬಾರ ಎಂದು ನಮೂದಿಸುವಂತೆ ಕುಂಬಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರೊಫೆಸರ್ ಬಿ ಕೃಷ್ಣಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿದ್ದು, ಕುಂಬಾರ ಜನಾಂಗದಲ್ಲಿ ವಿವಿಧ ಪಂಗಡದವರಿದ್ದಾರೆ. ಸಮೀಕ್ಷೆ ವೇಳೆ ಉಪಜಾತಿ ಕಾಲಂನಲ್ಲಿಯೂ ಕೇವಲ ಕುಂಬಾರ ಎಂದು ನಮೂದಿಸಿ ಹಾಗೂ ಕಾಲಂ ನಂಬರ್ 8ರ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸುವಂತೆ ಮನವಿ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಕುಂಬಾರಿಕೆಯನ್ನ ಒಂದೊಂದು ಹೆಸರಿನಿಂದ ಗುರುತಿಸಲಾಗುತ್ತಿದೆ. ಉಪಜಾತಿಯಲ್ಲಿ ವೀರಶೈವ ಕುಂಬಾರ, ಪ್ರಜಾಪತಿ ಕುಂಬಾರ, ಲಿಂಗಾಯತ ಕುಂಬಾರ ಸೇರಿದಂತೆ ಹಲವು ರೀತಿಯ ಉಪ ಪಂಗಡಗಳಿವೆ. ಜಿಲ್ಲೆಯ ಕುಂಬಾರ ಜನಾಂಗದವರು ಉಪಜಾತಿ ಕಾಲಂನಲ್ಲಿ ಇದ್ಯಾವುದನ್ನು ನಮೂದಿಸದೆ ಕೇವಲ ಕುಂಬಾರ ಎಂದು ನಮೂದಿಸಬೇಕು. ಈ ಮೂಲಕ ನಮ್ಮ ಸಮುದಾಯದ ನಿಖರ ಜನಸಂಖ್ಯೆಯ ಅಂಕಿಅಂಶ ಸಿಗಲಿದ್ದು, ಇದರಿಂದ ಒಗ್ಗಟ್ಟು ಪ್ರದರ್ಶನ ಮಾಡಿದಂತಾಗುತ್ತದೆ.
ಸರ್ಕಾರಿ ಸವಲತ್ತು ಮತ್ತು ಮೀಸಲಾತಿ ಪಡೆಯಲು ಅನುಕೂಲವಾಗಲಿದೆ. ಅಲ್ಲದೆ ಈ ಹಿಂದಿನ ಆಯೋಗಗಳು ನಡೆಸಿದ ಜಾತಿ ಗಣತಿಯಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಕುರಿತು ನಿಖರವಾದ ಅಂಕಿಅಂಶ ದೊರೆತಿಲ್ಲ. ಇದರಿಂದಾಗಿ ಅತ್ಯಂತ ಹಿಂದುಳಿದ ವರ್ಗದವರಾಗಿ ಉಳಿದುಕೊಂಡಿದ್ದೇವೆ. ಸರ್ಕಾರಿ ಸೌಲಭ್ಯ ಪಡೆಯುವಲ್ಲಿ ವಿಫಲರಾಗಿದ್ದೇವೆ ಎಂದರು. ಆಧುನಿಕತೆ ಬೆಳೆದಂತೆ ಕುಂಬಾರಿಕೆ ಕಸುಬು ಸಂಪೂರ್ಣ ನಶಿಸಿ ಹೋಗುತ್ತಿದೆ. ಒಂದು ಕಾಲದಲ್ಲಿ ಕುಂಬಾರಿಕೆ ಇಡೀ ನಾಗರಿಕತೆಗೆ ಪ್ರಸಿದ್ಧಿಯಾದ ಕಸುಬಾಗಿತ್ತು. ಆದರೆ ಇಂದಿನ ಸ್ಟೀಲ್, ಪ್ಲಾಸ್ಟಿಕ್ ಸೇರಿದಂತೆ ವಿವಿಧ ಲೋಹಗಳ ಮಾರುಕಟ್ಟೆಯಿಂದ ಕುಂಬಾರಿಕೆ ಮರೆಯಾಗಿದೆ. ಇದರಿಂದ ನಮ್ಮ ಸಮುದಾಯದವರು ಬೇರೆ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಜೀವನ ನಿರ್ವಹಣೆ ನಡೆಸುವಂತಾಗಿದೆ ಎಂದರು. ನಿಗದಿತ ಸಮಯದಲ್ಲಿ ಸಮೀಕ್ಷೆ ನಡೆಸಲು ಆಗದಿದ್ದರೆ ಆಯೋಗ ಅವಧಿ ವಿಸ್ತರಣೆ ಮಾಡುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ದೊರೆಸ್ವಾಮಿ, ನಿರ್ದೇಶಕ ಸುರೇಶ್ ಪ್ರಜಾಪತಿ, ನಾಗರಾಜ್, ಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆತ್ಮೀಯ ಎಲ್ಲ ಪತ್ರಿಕಾ ವರದಿಗಾರರೇ, ಸ್ನೇಹಿತರೆ, ದಿನ ಅಕ್ಟೋಬರ್ 5ನೇ ತಾರೀಕು ನಮ್ಮ ಜಿಲ್ಲೆಯಿಂದ ಜೂನಿಯರ್, ಸೀನಿಯರ್ ಹಾಗೂ ಮಾಸ್ಟರ್ಸ್ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪು ನಡೀತಾ ಇದೆ. ಇದು ರಾಜ್ಯ ಮಟ್ಟಕ್ಕೆ ಆಯ್ಕೆಯೂ ಕೂಡ ಆಗಿರುತ್ತೆ. ರಾಜ್ಯ ಮಟ್ಟದಲ್ಲಿ ಅಕ್ಟೋಬರ್ 24ಕ್ಕೆ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಇದೆ. ಅದಕ್ಕಾಗಿ ನಮ್ಮ ಜಿಲ್ಲೆಯಿಂದ ಒಂದು ಉತ್ತಮವಾದ ಟೀಮನ್ನು ಜೂನಿಯರ್ ವಿಭಾಗದಲ್ಲಿ, ಸೀನಿಯರ್ ವಿಭಾಗದಲ್ಲಿ ಹಾಗೆ ಮಾಸ್ಟರ್ಸ್ ವಿಭಾಗದಲ್ಲಿ ನಾವು ಆಯ್ಕೆ ಮಾಡಿ ಈ ಬೇರೆ ಬೇರೆ ಕ್ರೀಡೆಗೆ ಏನು ಹೆಚ್ಚಿನ ಪಕ್ಷ ಎಲ್ಲ ಕ್ರಿಕೆಟ್ಗೆ ಮತ್ತೊಂದಕ್ಕೆ ಅಂತೇಳಿ ಎಲ್ಲ ಆಸಕ್ತಿ ತೋರಿಸ್ತಾರೆ. ಇದಕ್ಕೆ ಪವರ್ ಲಿಫ್ಟಿಂಗಿಗೆ ಆಸಕ್ತಿ ತೋರಿಸೋ ಮಕ್ಕಳು ತುಂಬ ಕಮ್ಮಿ. ಅಂದರೆ ಅವ್ರ ಮನಸ್ಸಲ್ಲಿ ಇರುತ್ತೆ, ನಾವು ಅವರಿಗೆ ಅವ್ರನ್ನ ನಾವು ಉತ್ತೇಜಿಸಿ ಅವ್ರನ್ನ ಇದಕ್ಕೆ ಬರಮಾಡ್ಕೋಬೇಕು. ಹಾಗಾಗಿ ನಿಮ್ಮ ಮುಖಾಂತರ ಕಾರ್ಯ ಆಗಲಿ ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ನಿಮ್ಮ ಸಹಕಾರ ಇರಲಿ ಸರ್. ಯಾವಾಗಲೂ ಚನ್ನರಾಯಪಟ್ಟಣ ತಾಲೂಕಿನ ಸಹಕಾರಿ ಕ್ಷೇತ್ರ ಹದಗೆಡಲು ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಮೂಲ ಕಾರಣ ಎಂದು ದಿಂಡಗುರು ಸಹಕಾರಿ ಸಂಘದ ಸದಸ್ಯ ನಂದನ್ ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಾಲೂಕಿನ ಸಹಕಾರಿ ಕ್ಷೇತ್ರ ಹಾಳಾಗಲು ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಅವರೇ ಕಾರಣ. ಏಕೆಂದರೆ ಕಳೆದ ಸುಮಾರು 15 ವರ್ಷಗಳಿಂದ ದಿಂಡಗುರು ಸಹಕಾರಿ ಸಂಘದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನ ಕರೆದಿಲ್ಲ ಮತ್ತು 2024 ಮತ್ತು 25ನೇ ಸಾಲಿನ ಸಭೆಯನ್ನ ಕೂಡ ತಾವೇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸೇರಿಕೊಂಡು ಸರ್ವ ಸದಸ್ಯರ ಸಭೆ ನಡೆದಿದೆ ಎಂದು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ವ ಸದಸ್ಯರ ಸಭೆಯನ್ನ ಕೂಡ ಮಾಡಲಾಗಿದೆ ಎಂದು ಸಭೆಗೆ ಹಣ ವ್ಯಯ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಹಾಗೂ ಅವರಿಗೆ ಬೇಕಾದ ಸರ್ವ ಸದಸ್ಯರ ಮನೆಯ ಬಳಿ ತೆರಳಿ ಸರ್ವ ಸದಸ್ಯರ ನಡವಳಿ ಪುಸ್ತಕಕ್ಕೆ ಸಹಿ ಮಾಡಿಸಿಕೊಂಡಿರುವ ಘಟನೆ ಕೂಡ ನಡೆದಿದೆ. ಈ ಘಟನೆಗೆ ಎಲ್ಲ ಮೂಲ ಕಾರಣಕರ್ತರು ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಮತ್ತು ಸಹಕಾರಿ ಸಂಘದ ಕಾರ್ಯದರ್ಶಿಯಾದ ಉಮಾದೇವಿಯವರು. ತಾಲೂಕಿನಲ್ಲಿ ಇಂತಹ ಅನೇಕ ಸಹಕಾರಿ ಸಂಘಗಳಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗಳು ನಡೆಯದೇ ಇದ್ದಾವೆ. ಆದರೂ ಕೂಡ ಸ್ಥಳೀಯ ಶಾಸಕರು ಮತ್ತು ಕಾರ್ಯದರ್ಶಿಗಳು ಒಳಗೊಂಡಂತೆ ಸಭೆಗಳು ನಡೆದಿದೆ ಎಂದು ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡುತ್ತಿದ್ದಾರೆ ಮತ್ತು ಅವರಿಗೆ ಬೇಕಾದ ನಡವಳಿಯನ್ನ ಕೂಡ ಬರೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ತಾಲೂಕಿನ ಎಲ್ಲಾ ಸಹಕಾರಿ ಸಂಘಗಳು ಹಾಳಾಗುವ ದುಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರು ಗಮನ ಹರಿಸಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ತಾಲೂಕಿನಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕಿನ ಸಹಕಾರಿ ಸಂಘದ ಸಹಾಯಕ ಅಧಿಕಾರಿಗಳಿಗೆ ಮನವಿ ಪತ್ರ ಕೂಡ ನೀಡಿದ್ರು. ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ, ಗ್ಯಾರಂಟಿ ಸಮಿತಿ ಯೋಜನೆ ನಿರ್ದೇಶಕ ನಾಗೇಶ್ ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಗುರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಏನು ಈ ವರ್ಷ ವಾರ್ಷಿಕ ಸಭೆ ಮಾಡಬೇಕಾಯಿತು. ಮಾರ್ಚ್ 2024 ಏಪ್ರಿಲಿಂದ 2025 ಮಾರ್ಚ್ 31ರವರೆಗೂ ಆ ಸಭೆನ ಬಹಿರಂಗವಾಗಿ ಮಾಡ್ದಂಗೆ ಅದು ಆಡಳಿತ ಮಂಡಳಿಯವರು, ಕಾರ್ಯದರ್ಶಿ, ಸಂಬಂಧಪಟ್ಟ ಅಧಿಕಾರಿಗಳು ಸೇರ್ಕೊಂಡು ಶಾಸಕರ ಕುಮ್ಮಕ್ಕಲ್ಲಿ ಸಹಕಾರಿ ಸಂಘದಲ್ಲಿ ಯಾವುದೇ ರೀತಿ ವಾರ್ಷಿಕ ಸಭೆ ಮಾಡ್ದಂಗೆ ಖರ್ಚು ವೆಚ್ಚ ತಗೊಂಡು ಅವ್ರ ಸಂಬಂಧ ಬೇಕಾಗಿರೋಂಥ ಮೆಂಬರ್ಸ್ ಮನೆಗೆ ಸೈನ್ ಹಾಕಿಸ್ಕೊಂಡು ಕದ್ದು ಮುಚ್ಚಿ ಮಾಡ್ಕೊಂಡವ್ರೆ. ಈ ಸಹಕಾರಿ ರಂಗ ಹಾಳಾಕಿ ನಮ್ಮ ಕ್ಷೇತ್ರ ಶಾಸಕರು ನೇರವಾಗಿ ಕಾರಣ ಆಗಿರ್ತಾರೆ. ನಮ್ಮ ತಾಲೂಕಲ್ಲಿ ಸಹಕಾರಿ ಸಂಘ ಇಷ್ಟು ಹದಗೆಟ್ಟೋಕ್ಕೆ ನೇರವಾಗಿ ಶಾಸಕರ ಕುಮ್ಮಕ್ಕೆ ಕಾರಣ ಆಗಿರ್ತದೆ. ಅಧಿಕಾರಿಗಳು ಕುಮ್ಮಕ್ಕೆ ಕೊಟ್ಟು ಅಲ್ಲಿರೋ ಆಡಳಿತ ಮಂಡಳಿಯವ್ರ ಗಮನಕ್ಕೆ ಸೇರ್ಕೊಂಡು ಜನರಿಗೆ, ರೈತರಿಗೆ ನ್ಯಾಯ ಸಿಗದೆ ಇರೋ ಥರ ಒಳಸಂಚು ಮಾಡ್ಕೊಂಡು ಎಲ್ಲ ಜನರ ವಾರ್ಷಿಕ ಸಭೆಗಳನ್ನ ಮುಗಿಸ್ಕೊಂಡು ಸಹಕಾರಿ ವಲಯನ ಹಾಳು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಆಡಳಿತ ಮಂಡಳಿ, ಕಾರ್ಯದರ್ಶಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅಲ್ಲಿರೋ ಸರ್ವ ಸದಸ್ಯರಿಗೆ ನ್ಯಾಯ ಒದಗಿಸಿಕೊಡ್ಬೇಕಾಗಿ ಈ ಮಾಧ್ಯಮಗಳ ಮೂಲಕ ಕೋರ್ಕೊತಿದ್ದೀವಿ. ಅರ್ಕಲ್ಗೂಡು ತಾಲೂಕು ಪೌರ ಕಾರ್ಮಿಕರನ್ನ ಸಾರ್ವಜನಿಕರು ಗೌರವದಿಂದ ಕಾಣುವಂತೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಮನವಿ ಮಾಡಿದರು.
ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶ ಕಾಯುವ ಸೈನಿಕನಿಗೆ ಎಷ್ಟು ಗೌರವ ನೀಡುತ್ತೇವೆಯೋ ಅಷ್ಟೇ ಗೌರವವನ್ನ ಪೌರ ಕಾರ್ಮಿಕರಿಗೂ ನೀಡೋದು ನಮ್ಮೆಲ್ಲರ ಕರ್ತವ್ಯ. ಸೈನಿಕ ದೇಶವನ್ನ ಕಾಯ್ದರೆ ಪೌರ ಕಾರ್ಮಿಕರು ಆರೋಗ್ಯದಿಂದ ಸಮಾಜವನ್ನು ರಕ್ಷಿಸುತ್ತಾರೆ. ಇಂತಹ ಮಾನ್ಯರಿಗೆ ಸಮಾಜ ಗೌರವ ಕೊಡೋದು ನಮ್ಮಗಳ ಕರ್ತವ್ಯ. ಪೌರ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳಾಗಿರಬಹುದು, ಅವರಿಗೆ ನೀಡಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಸರಿಯಾದ ಸಮಯದಲ್ಲಿ ನೀಡಲಾಗುತ್ತಿದೆ. ಪೌರ ಕಾರ್ಮಿಕರು ತಮ್ಮ ಮಕ್ಕಳನ್ನ ನಿಮ್ಮ ವೃತ್ತಿಗೆ ಕರೆತರುವ ಬದಲು ಉತ್ತಮ ವಿದ್ಯಾಭ್ಯಾಸ ನೀಡಿ ಉತ್ತಮ ಜೀವನವನ್ನು ರೂಪಿಸಿಕೊಡಿ. ಆಗ ಮಾತ್ರ ನೀವು ನಿಮ್ಮ ಕುಟುಂಬ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುತ್ತದೆ ಎಂದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಮಾತನಾಡಿ, ಪೌರ ಕಾರ್ಮಿಕರು ತಮ್ಮ ವಾಸದ ಮನೆಗಳನ್ನು ಸುಸಜ್ಜಿತವಾಗಿ ಸಿದ್ದಪಡಿಸಿಕೊಳ್ಳಲು ಸರ್ಕಾರ ತಮಗೆ ಗೃಹಭಾಗ್ಯ ಯೋಜನೆ ಮೂಲಕ 7 ಲಕ್ಷ ನೀಡುತ್ತಿದೆ. ಇದನ್ನು ಉಪಯೋಗಿಸಿಕೊಳ್ಳಲು ಮನವಿ ಮಾಡಿದರು. ಪೌರ ಕಾರ್ಮಿಕರು ಆರೋಗ್ಯದ ಕಡೆ ಗಮನ ಹರಿಸದೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವುದು ಬೇಸರದ ಸಂಗತಿ. ದಯಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಮುಂದಾಗಿ ಎಂದರು. ಸಾಮಾನ್ಯ ನಿಧಿಯಿಂದ 25 ಪೌರ ಕಾರ್ಮಿಕರಿಗೆ ತಲಾ 7,000ದಂತೆ ಸಹಾಯಧನ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣ ಪಂಚಾಯಿತಿ ಆವರಣದಿಂದ ಮೆರವಣಿಗೆ ಪಟ್ಟಣದ ಮುಖ್ಯ ರಸ್ತೆ ಮೂಲಕ ದೊಡ್ಡಮ್ಮ ವೃತ್ತ, ನಂಜೇಗೌಡರ ವೃತ್ತ ಹಾಗೂ ಅನಗ್ರ ವೃತ್ತದ ಮೂಲಕ ಡಿಜೆ ಸೌಂಡ್ಗೆ ಪೌರ ಕಾರ್ಮಿಕರು ಕುಣಿದು ಕುಪ್ಪಳಿಸಿದರು. HCN ನ್ಯೂಸ್, ಅರ್ಕಲ್ಗೂಡು. ಎಲ್ಲ ಒಂದು ದಿನಾಚರಣೆಯನ್ನು ಮಾಡಿ ಅವ್ರಿಗೊಂದು ಒಳ್ಳೆ ಒಂದು ಊಟವನ್ನು ಹಾಕಬೇಕು ಅಂತ ಎಲ್ಲ ತೀರ್ಮಾನಿಸಿ ಅಂದಿನಿಂದ ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಈ ಪೌರ ಕಾರ್ಮಿಕರು ನಾನು ಇಲಾಖೆಗೆ ಸೇರಿದಂಥ ಸಂದರ್ಭದಲ್ಲಿ ತುಂಬಾ ಕಷ್ಟ ಇತ್ತು ಅವಾಗ. ಅದಕ್ಕಿಂತ ಹಿಂದೆ ನನ್ನ ಹಿರಿಯರು ಇನ್ನೇ ತುಂಬ ಕಷ್ಟಪಟ್ಟಿದ್ದರು. ಸರಿಯಾದ ಒಂದು ವೇತನ ಇರಲಿಲ್ಲ ಅವರಿಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ರಿಂಗ್ ರಸ್ತೆ ಬಳಿ ಇರುವ ಹಾಸನ್ ಗೌಡ್ರು ಮಿಲಿಟರಿ ಹೋಟೆಲ್ ಮಾಲೀಕ ಡಿಜಿ ಬಾಲಗೋಪಾಲ್ ಗೌರಿ ಹಬ್ಬದ ದಿನದಂದು ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ ಹಿನ್ನೆಲೆ ಬುಧವಾರದಂದು ಕನ್ನಡ ಚಲನಚಿತ್ರದ ನಿರ್ಮಾಪಕ ಹಾಗೂ ಡಾ ರಾಜ್ಕುಮಾರ್ ಅಭಿಮಾನಿ ಸಂಘದ ಮುಖಂಡ ಸಾರಾ ಗೋವಿಂದ್ ಇತರರು ಹೋಟೆಲ್ಗೆ ಭೇಟಿ ನೀಡಿ ಸಂತಾಪ ಸೂಚಿಸಿದರು. ಸರಳ ಜೀವನ, ಸ್ನೇಹಪರ ನಡವಳಿಕೆ ಮತ್ತು ಅಡುಗೆ ಉದ್ಯಮದ ಮೂಲಕ ಹಾಸನದಲ್ಲಿ ಹೆಸರಾಗಿದ್ದ ಬಾಲಗೋಪಾಲ್ ಅವರ ಅಗಲಿಕೆಯಿಂದ ಉದ್ಯಮಿಕ ವಲಯದಲ್ಲೂ ಕನ್ನಡಪರ ಸಂಘಟನೆಗಳಲ್ಲೂ ಶೋಕಸಾಗರ ಹರಡಿದೆ. ಬುಧವಾರದಂದು ಕನ್ನಡ ಚಲನಚಿತ್ರ ನಿರ್ಮಾಪಕ ಹಾಗೂ ಡಾ ರಾಜ್ಕುಮಾರ್ ಅಭಿಮಾನಿ ಸಂಘದ ಮುಖಂಡ ಸಾರಾ ಗೋವಿಂದ್ ಅವರು ಹಾಸನಕ್ಕಾಗಮಿಸಿದಾಗ ಸ್ನೇಹಿತರಾದ ಬಾಳುಗೋಪಾಲ್ ಅವರು ಭೇಟಿ ನೀಡಿ ಈ ಹೋಟೆಲ್ಗೆ ಬಂದು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಹೋಟೆಲ್ಗೆ ಭೇಟಿ ನೀಡಿ ಬಾಲಗೋಪಾಲ್ ಅವರ ಕುಟುಂಬದೊಂದಿಗೆ ದುಃಖ ಹಂಚಿಕೊಂಡ ಅವರು ತಮ್ಮ ಹೃದಯ ಭಾವಗಳನ್ನು ವ್ಯಕ್ತಪಡಿಸಿದ್ರು. ಚಿಕ್ಕಮಗಳೂರಿನಲ್ಲಿ ನಡೆಯಲಿರುವ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದಾಗ ಮಾರ್ಗಮಧ್ಯೆ ಹಾಸನಕ್ಕೆ ಬಂದ ಸಾರಾ ಗೋವಿಂದ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ನಟ ಪುನೀತ್ ರಾಜ್ಕುಮಾರ್ ಅವರ ಆದರ್ಶ ಸೇವಾ ಚಟುವಟಿಕೆಗಳು ಯುವ ಜನತೆಗೆ ಮಾದರಿಯಾಗಬೇಕು. ಧರ್ಮ, ದಾನ ಹಾಗೂ ಒಳ್ಳೆಯತನದಲ್ಲಿ ನಡೆದುಕೊಂಡ ಪುನೀತ್ ಅವರ ಜೀವನ ಪಾಠವನ್ನು ಅನುಸರಿಸಿದರೆ ಭವ್ಯ ಭಾರತ ನಿರ್ಮಾಣ ಖಚಿತ. ಯುವಕರು ಅವರ ಹಾದಿಯಲ್ಲಿ ನಡೆಯಬೇಕೆಂಬುದು ನಮ್ಮ ಆಶಯ ಎಂದರು. ಪುನೀತ್ ಅವರ ಜನಸೇವಾ ಮನೋಭಾವ, ಜನಸ್ನೇಹಿ ನಡವಳಿಕೆ, ಸಮಾಜಮುಖಿ ಕಾರ್ಯಗಳು ಎಂದಿಗೂ ಮರೆಯಲಾಗದು. ಇಂತಹ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಯುವ ಪೀಳಿಗೆ ಸಮಾಜ ನಿರ್ಮಾಣದ ನಿಜವಾದ ಶಕ್ತಿಯಾಗಿ ಬೆಳೆಯಲಿದೆ ಎಂದು ಅಭಿಪ್ರಾಯಪಟ್ಟರು. ಸಾರಾ ಗೋವಿಂದ್ ಅವರೊಂದಿಗೆ ಕನ್ನಡಪರ ಸಂಘಟನೆ ಮುಖಂಡ ಬಾಳುಗೋಪಾಲ್, ಪತ್ರಕರ್ತ ರಾಜೇಶ್, ಗುರುಮೂರ್ತಿ, ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇವತ್ತು ನಾನು ಬೆಂಗಳೂರಿಂದ ಹೊರಟು ಹಾಸನಕ್ಕೆ ಬಂದು ಹಾಸನದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಲ್ಲ ಕಾರ್ಯಕರ್ತರನ್ನ ಭೇಟಿ ಮಾಡಿ ಇಲ್ಲಿಂದ ನಾನು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀನಿ. ಚಿಕ್ಕಮಗಳೂರಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಅನಾವರಣ ಆಗ್ತಾಯಿದೆ. ಶ್ರೀಮತಿ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ, ಮತ್ತು ಬಸವರಾಜ ಬೊಮ್ಮಾಯಿನವರು ಬರ್ತಾ ಇದ್ದಾರೆ. ಅಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅದೇ ನಮ್ಮ ನಾಯಕರು ಹೇಳಿದ್ವಲ್ಲ, ನಾಯಕರು ಬಂದಿದ್ದನ್ನು ಇವತ್ತು ಅವ್ರನ್ನ ಸ್ವಾಗತ ಮಾಡ್ತಾಯಿದ್ವಿ. ಎಲ್ಲ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗಿದ್ದರು ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸಮೇತ ನಮಗೆ ಕನ್ನಡದ ಯುವಕರಿಗೆ ಒಂದು ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅದನ್ನು ಎಲ್ಲ ಜಿಲ್ಲೆಗಳಲ್ಲಿ ಸಮೇತ ಪ್ರತಿಯೊಂದನ್ನು ಅನಾವರಣ ಮಾಡಬೇಕು ಅನ್ನೋದಕ್ಕೋಸ್ಕರ ತೀರ್ಮಾನ ಮಾಡಿಕೊಂಡು ಈಗಾಗಲೇ ಈ ವರ್ಷದಿಂದ ವಿಶೇಷವಾಗಿ ಸಂಘಕ್ಕೆ ಶಕ್ತಿಯನ್ನು ತುಂಬುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅದರಿಂದ ಇವತ್ತು ಅಲ್ಲಿ ಮಾಡ್ತಾಯಿದ್ದಾರೆ. ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಇಲ್ಲಿ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಮಾಡಿದ ನಂತರ, ಯಾಕಂದರೆ ಮೊದಲಿಂದ ನಮ್ಮ ಆರ್ ನಾಗರಾಜ್ ಅವರ ಕನಸು ಏನಿತ್ತು, ದೊಡ್ಡ ಇದು ಮಾಡಬೇಕು ಅದೇ. ದೇಶದಲ್ಲಿರುವ
ಬಡಜನರ ಹಾಗೂ ಮಧ್ಯಮ ವರ್ಗದವರ ಜೀವನ ಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಜಿಎಸ್ಟಿ ತೆರಿಗೆಯನ್ನು ಇಳಿಸುವ ಮೂಲಕ ನವರಾತ್ರಿ ಪ್ರಯುಕ್ತ ಭರ್ಜರಿ ಬಹುಮಾನವನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೀಡಿದೆ ಎಂದು ಹಾಸನ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹೇಳಿದರು. ಬೇಲೂರು ತಾಲೂಕು ಅರೇಹಳ್ಳಿಯ ಅಂಬೇಡ್ಕರ್ ವೃತ್ತದ ಬಳಿ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಸಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಎಲ್ಲರಿಗೂ ಕಡಿಮೆ ದರದಲ್ಲಿ ವಸ್ತುಗಳು ಸಿಗಬೇಕೆಂಬ ಉದ್ದೇಶವನ್ನ ಇಟ್ಟುಕೊಂಡು ಕೇವಲ 2 ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿ ತೆರಿಗೆ ಹಾಕಲಾಗಿದೆ. 33 ಔಷಧಗಳು ತೆರಿಗೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಕಾರು, ಬೈಕ್ ಸೇರಿದಂತೆ ಗೃಹೋಪಯೋಗಿ ಮತ್ತು ದಿನಬಳಕೆ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಲಾಗಿದೆ. ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಗೆ ಸೇರಲ್ಪಡಲಿದ್ದು ವಿಕಸಿತ ಭಾರತ ನಿರ್ಮಾಣವಾಗುತ್ತದೆ. ಈ ಕಾರಣದಿಂದಾಗಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸುತ್ತಿದ್ದೇವೆ ಎಂದರು. ಮಹೇಶ್ ಶೆಟ್ಟಿ, ಅಶೋಕ್, ಶ್ರೀನಿವಾಸ್, ಪ್ರಕಾಶ್, ಮಂಜುನಾಯಕ್, ಆನಂದ್, ಲಿಂಗರಾಜು, ಭರತ್, ಯೋಗೇಶ್, ಪ್ರಕಾಶ್, ಚಿದು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿಯ ಅಂಬೇಡ್ಕರ್ ವೃತ್ತದ ಬಳಿ ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಕೆ ಮಾಡಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. HCN ನ್ಯೂಸ್, ಬೇಲೂರು. ಮೋದಿಯವರು ಏನು ದೇಶ ಕಂಡು ಜಗತ್ತ ಕಂಡಂತ ಮಹಾನ್ ನಾಯಕರಾದ ನರೇಂದ್ರ ಮೋದಿಯವರು ನವರಾತ್ರಿ ಪ್ರಯುಕ್ತವಾಗಿ ಒಂದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡದ ಬಂಪರ್ ಬಹುಮಾನವನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರ ಕನಸು ಏನು? ಒಬ್ಬ ದೀನ ದಲಿತ ಇರಬಹುದು, ಬಡವ ಬಗ್ಗೆ ಇರಬಹುದು, ಎಲ್ಲರಿಗೂ ಸಮಾನ ಜನಗಳಿಗೆ ಕಡಿಮೆ ದರೆಯಲ್ಲಿ ವಸ್ತುಗಳು ಸಿಗಬೇಕು ನಿಟ್ಟಿನಲ್ಲಿ ಜಿಎಸ್ಟಿಯನ್ನ 2 ಸ್ಲ್ಯಾಬ್ನಲ್ಲಿ ಅಂದರೆ 5% ಮತ್ತು 18% 2 ಸ್ಲ್ಯಾಬ್ನಲ್ಲಿ ಮಾಡಿದ್ದಾರೆ. ಮುಂಚೆ 4% ಸ್ಲ್ಯಾಬ್ ಇತ್ತು, 5, 12, 18, 28 ಅದನ್ನು 2% ಮಾಡಿದ್ದಾರೆ. ಹಾಗೆ 33 ಔಷಧಿಗಳಿಗೆ 0 ದರದಲ್ಲಿ ಅಂದರೆ 0 ಜಿಎಸ್ಟಿಯಲ್ಲಿ ದರವನ್ನು ಕಡಿಮೆ ಮಾಡಿದಂಥ ನರೇಂದ್ರ ಮೋದಿಯವರು ಎಲ್ಲ ಕಾರ್ ಇರ್ಬೋದು, ಹಾಲ್ ಇರ್ಬೋದು, ಹಾಗೆ ಬ್ರಷ್ ಇರ್ಬೋದು, ಟೂತ್ ಪೇಸ್ಟ್. ಕರ್ನಾಟಕ ಸರ್ಕಾರದ ವತಿಯಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯಲಿರುವ ಜನಗಣತಿಯ ಹಿನ್ನೆಲೆ ಹಾಸನ ಜಿಲ್ಲಾ ಶ್ರೀ ವೀರಶೈವ ಲಿಂಗಾಯತ ಸಂಘದ ಸಮಾಜ ಬಂಧುಗಳು ಶಕ್ತಿ ಪ್ರದರ್ಶನಗೊಳಿಸುವ ಉದ್ದೇಶದಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ವಿವರ ದಾಖಲಿಸಬೇಕೆಂದು ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಐಸಾಮಿಗೌಡ ಕಳಕಳಿಯ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಇತ್ತೀಚೆಗೆ ಹುಬ್ಬಳ್ಳಿ ಮಹಾನಗರದಲ್ಲಿ ಸೆಪ್ಟೆಂಬರ್ 19ರಂದು ನಡೆದ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ, ಸಚಿವರು, ಶಾಸಕರು, ಮಾಜಿ ಶಾಸಕರು ಮತ್ತು ಸಮಾಜದ ಗಣ್ಯರುಗಳ ಸಮ್ಮುಖದಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಕರೆಯಂತೆ ಸಮಾಜದಲ್ಲಿ ಒಗ್ಗಟ್ಟು ಕಾಪಾಡಿ ಸಮೂಹಬದ್ಧ ಶಕ್ತಿ ಪ್ರದರ್ಶನಗೊಳಿಸುವ ಉದ್ದೇಶದಿಂದ ಜನಗಣತಿಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ವಿವರ ದಾಖಲಿಸಬೇಕೆಂದು ಒಮ್ಮತವಾಗಿ ನಿರ್ಧರಿಸಲಾಯಿತು. ನಮೂದಿಸಬೇಕಾದ ವಿವರಗಳೆಂದರೆ ಕಾಲಂ 8 ಧರ್ಮ ಹಿಂದೂ, ಕಾಲಂ 9 ಜಾತಿ ವೀರಶೈವ ಲಿಂಗಾಯತ, ಕಾಲಂ 10 ಉಪಜಾತಿ, ತಮ್ಮ ತಮ್ಮ ಉಪ ಪಂಗಡದ ಹೆಸರುಗಳು ಜಿಲ್ಲಾ ಸಂಘದ ಪ್ರಕಟಣೆಯಲ್ಲಿ ಜನಗಣತಿಯಲ್ಲಿ ಒಂದೇ ರೀತಿಯ ನಮೂದು ಮಾಡುವ ಮೂಲಕ ಸಮಾಜದ ಬಲವನ್ನು ಸರ್ಕಾರದ ಮುಂದೆ ತೋರಿಸುವುದು ಅತ್ಯಗತ್ಯ. ಸಮಯ ಕಡಿಮೆ ಇರೋದ್ರಿಂದ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗಳು ತ್ವರಿತವಾಗಿ ಪ್ರಚಾರ ಕೈಗೊಂಡು ಸಮಾಜದ ಪ್ರತಿಯೊಬ್ಬ ಬಂಧುವಿಗೂ ಮಾರ್ಗದರ್ಶನ ನೀಡಬೇಕೆಂದು ಕೋರಲಾಗಿದೆ. ಸಮಾಜದ ಅಭಿಪ್ರಾಯವನ್ನು ಸರಿಯಾಗಿ ತಲುಪಿಸುವ ದೃಷ್ಟಿಯಿಂದ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಸಹಕಾರ ನೀಡುವಂತೆ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಮೂಲಕ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಉಪಾಧ್ಯಕ್ಷ ಕಿರಣ್ ಕುಮಾರ್ ಹೊಸಮನಿ, ಕಾರ್ಯದರ್ಶಿ ಎಂ ರುದ್ರಕುಮಾರ್, ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್, ಜಂಟಿ ಕಾರ್ಯದರ್ಶಿ ಬಿವಿ ಲತೇಶ್ ಕುಮಾರ್, ನಿರ್ದೇಶಕರಾದ ಬಿಎ ನಾಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಸಮಾಜದವರಲ್ಲಿ ಕಳಕಳಿಯ ಪ್ರಾರ್ಥನೆ ಏನೆಂದರೆ, ಈ ಜನಗಣತಿಯಲ್ಲಿ ಮುಖ್ಯವಾಗಿ ಧರ್ಮ ಕಾಲಂ 8ರಲ್ಲಿ ಧರ್ಮ ಅನ್ನೋ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕೆಂದು, ಹಾಗೆ ಕಾಲಂ 9ರಲ್ಲಿ ಜಾತಿ ವೀರಶೈವ ಲಿಂಗಾಯತ ಎಂದು ಬರೆಸಬೇಕೆಂದು, ಕಾಲಂ 10ರಲ್ಲಿ ಉಪಜಾತಿ ಅವರವರ ಉಪ ಪಂಗಡಗಳ ಹೆಸರುಗಳನ್ನು ಉದ್ದೇಶಿಸಿ ಬರೆಯಬೇಕೆಂದು ನಮ್ಮ ಕಳಕಳಿ ಪ್ರಾರ್ಥನೆಯಾಗಿದೆ. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕಿನ ವಿದ್ಯುತ್ ಸಮಸ್ಯೆಗಳನ್ನು ಮನಗಂಡು ರೈತರಿಗೆ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೆಚ್ಚುವರಿ ವಿದ್ಯುತ್ ಸಬ್ ಸ್ಟೇಷನ್ಗಳನ್ನು ತಂದರೂ ಸಹ ಟೆಂಡರ್ದಾರರು ಇಲ್ಲಿ ಟೆಂಡರ್ ಹಾಕಲು ಹಿಂದೇಟು ಹಾಕ್ತಿದ್ದಾರೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೂ ರೈತರ ಹಾಗೂ ವಿದ್ಯಾರ್ಥಿಗಳ ಸಂಕಷ್ಟವನ್ನ ಕೇಳದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಸಹ ಯಾವುದೇ ಜನಪ್ರತಿನಿಧಿಗಳು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಕೇಳಿದ್ರೆ ಸರ್ಕಾರದ ಮಂತ್ರಿಗಳ ಬಳಿ ನೀವೇ ಕೇಳಿ ಎಂದು ಸಬೂಬು ಹೇಳ್ತಾರೆ. ಕೇವಲ ಮಂತ್ರಿಗಳಿಗೆ ಅರ್ಜಿ ಸಲ್ಲಿಸಿ ಕೇಳಿದ್ರೆ ಸಾಲದು, ಅದನ್ನ ಕಾರ್ಯರೂಪಕ್ಕೆ ತರೋ ಕೆಲಸವಾಗಬೇಕು. ಈ ಹಿಂದೆ 15 ವರ್ಷಗಳ ಹಿಂದೆ ಸಬ್ ಸ್ಟೇಷನ್ ತಂದ ಸಂದರ್ಭ ಅವುಗಳ ಸ್ಥಿತಿಗತಿ ಏನಾಗಿದೆ ಎಂದು ನೀವುಗಳೇ ಆಲೋಚಿಸಿದ ಅವರು, ತಾಲೂಕಿನಲ್ಲಿ 6 MVC ಸಬ್ ಸ್ಟೇಷನ್ ಗಂಗೂರು, ಹಗರೆ
ಕೆರೆ ಹಳೇಬೀಡು ಬೇಲೂರು ಅರೇಹಳ್ಳಿಯಲ್ಲಿದ್ದು ಅವುಗಳಿಗೆ ಹೆಚ್ಚಿನ ಅನುದಾನ ತಂದು ಟೆಂಡರ್ ಪ್ರಕ್ರಿಯೆಯಾಗಿದ್ರೂ ಸಹ ಇಲ್ಲಿವರೆಗೂ ಯಾವುದೇ ಒಬ್ಬ ಗುತ್ತಿಗೆದಾರ ಕೆಲಸ ಮಾಡಲು ಮುಂದೆ ಬರದ ಉದ್ದೇಶವೇನು? ನಮ್ಮ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಆರ್ಡಿಪಿ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಸರ್ಕಾರ ಸ್ಥಳೀಯ ಶಾಸಕರಿಗೆ 25 ಕೋಟಿ ಅನುದಾನ ಅಭಿವೃದ್ಧಿಗೆ ನೀಡುತ್ತಿದ್ದು, ನಾವು ಅಂತಹವುಗಳಿಗೆ ತಲೆ ಹಾಕದೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ವಿದ್ಯುತ್ ಇಲಾಖೆ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇದ್ದು, ಇದರ ಬಗ್ಗೆ ನಾನು ಹೋರಾಟ ಮಾಡಿಕೊಂಡು ಹೆಚ್ಚುವರಿ ಟಿಸಿ ಹಾಗೂ ಸಬ್ಸ್ಟೇಷನ್ ತಂದಿದ್ರೂ ಇದಕ್ಕೆ ಗುತ್ತಿಗೆದಾರರು ಬರುತ್ತಿಲ್ಲ. ನಾವೇ ಕೆಲವು ಗುತ್ತಿಗೆದಾರರನ್ನ ಮನವಿ ಮಾಡಿ ಕೆಲಸಗಳನ್ನು ಪ್ರಾರಂಭಿಸಲು ಮುಂದಾಗುತ್ತಿದ್ದೇವೆ. ಇಲ್ಲಿ ನಾನು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಬಗ್ಗೆ ಮಾತನಾಡುತ್ತಿಲ್ಲ. ಯಾರೇ ಜನಪ್ರತಿನಿಧಿಗಳಾದರೂ ಸಾರ್ವಜನಿಕ ಸೇವೆಯಲ್ಲಿ ನಮಗೆ ಅವಕಾಶ ನೀಡಿದ ಸಂದರ್ಭ ಅವರ ಋಣ ತೀರಿಸಬೇಕು. ನಾನೇ ತಪ್ಪು ಮಾಡಿದ್ರೂ ನನ್ನನ್ನೇ ನೇರವಾಗಿ ಕೇಳೋ ಅಧಿಕಾರ ನನ್ನ ಕ್ಷೇತ್ರದ ಜನತೆಗಿದೆ ಎಂದ ಅವರು, ಈಗಾಗಲೇ ಹನಿಕೆ ಹಾಗೂ ಬಿಕ್ಕೋಡು ಭಾಗದ ಹೆಚ್ಚುವರಿ ಸಬ್ ಸ್ಟೇಷನ್ಗೆ ಜಾಗದ ಸಮಸ್ಯೆ ಇದ್ದು, ಸ್ಥಳೀಯ ರೈತರ ಮನವೊಲಿಸಿ ಕೆಲಸವನ್ನ ಪ್ರಾರಂಭಿಸಬಹುದು. ಅರೆಹಳ್ಳಿ ಭಾಗದ ಸಮಸ್ಯೆ ಬಗೆಹರಿದಿದ್ದು, ಇನ್ನು ಸಣ್ಣಪುಟ್ಟ ಕೆಲಸಗಳು ಬಾಕಿ ಇವೆ. ನಮಗೆ ವಿದ್ಯುತ್ ಸಮಸ್ಯೆ ಬಂದಾಗ ಹಾಸನ, ಚಿಕ್ಕಮಗಳೂರಿನಿಂದ ಹೆಚ್ಚುವರಿಯಾಗಿ ತೆಗೆದುಕೊಳ್ಳೋ ಬದಲು ಇಲ್ಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಇಲ್ಲಿ ಯಾವುದೇ ಕೆಲಸಗಳಿಗೆ ಅನುದಾನ ತಂದರೂ ಗುತ್ತಿಗೆದಾರರು ಬರಲು ಹಿಂದೇಟು ಹಾಕ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಸದಸ್ಯ ಸುದರ್ಶನ್, ಕೆಡಿಪಿ ಸದಸ್ಯ ಚೇತನ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸ್ವಲ್ಪ ಈ ಇಲಾಖೆ ಮೇಲೆ ಗಮನ ಹರಿಸಿದಾಗ ಎಲ್ಲ ಒಂದು ಕಡೆ ಬೇಲೂರು ಕ್ಷೇತ್ರಕ್ಕೆ ವಿದ್ಯುತ್ ಶಕ್ತಿ ಸೌಲಭ್ಯ ನಾವು ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ ಅಂತೇಳಿ ನನಗೆ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಅಷ್ಟಕ್ಕೂ ನನ್ನ ಒಂದು ಒಡನಾಟ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶರನ್ನವರಾತ್ರಿ ಪ್ರಯುಕ್ತ ಶ್ರೀ ಕೂಷ್ಮಾಂಡಿನಿ ಅಮ್ಮನವರ ಉತ್ಸವ ಮತ್ತು ಆರಾಧನೆಯನ್ನು ಶ್ರವಣಬೆಳಗೊಳದ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ನೆರವೇರಿಸಲಾಯಿತು. ಶರನ್ನವರಾತ್ರಿಯ ಮೊದಲ ದಿನವಾದ ಸೋಮವಾರ ಶ್ರೀಮಠದ ಬಸದಿಯ ಶ್ರೀ ಕೂಷ್ಮಾಂಡಿನಿ ದೇವಿ ಸನ್ನಿಧಿಯಲ್ಲಿ ಜಿನವಾಣಿ ಸರಸ್ವತಿ ದೇವಿಗೆ ವಿಶೇಷ ಅಲಂಕಾರ, ಅಭಿಷೇಕ, ಆರಾಧನೆಗಳು, ಪೂಜಾ ವಿಧಿವಿಧಾನ ಮತ್ತು ಅಮ್ಮನವರ ಉತ್ಸವ ಜರುಗಿತು. ಸಂಜೆ ಚಾವುಂಡರಾಯ ಮಂಟಪದಲ್ಲಿ ಸರಸ್ವತಿ ದೇವಿಯ ವಿಶೇಷ ಅಲಂಕಾರ, ನಂತರ ಶ್ರತಸ್ಕಂದ ಆರಾಧನೆ ಮತ್ತು ಜಿನವಾಣಿ ಸರಸ್ವತಿ ದೇವಿಗೆ ಅಭಿಷೇಕ, ಷೋಡಶೋಪಚಾರ ಪೂಜೆ ಮತ್ತು ಅಷ್ಟಾವಧಾನ ಸೇವೆಗಳು ನೆರವೇರಿದವು. ನಂದಕುಮಾರ್ ಶಾಸ್ತ್ರಿ, ಪ್ರತಿಷ್ಠಾಚಾರ್ಯ ಜಿನೇಶ್ ಕುಮಾರ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ನೂರಾರು ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಮಲೆನಾಡು ಭಾಗದ ಬಿಕ್ಕೋಡು ಹಾಗೂ ಅರೇಹಳ್ಳಿ ಹೋಬಳಿಯ ಬೆಳೆಗಾರರು ಕಾಡಾನೆಗಳ ಸಮಸ್ಯೆಯೊಂದಿಗೆ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಕಾಫಿ, ಕಾಳುಮೆಣಸು ಹಾಗೂ ಶುಂಠಿ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಡಿಸಿಸಿ ಬ್ಯಾಂಕ್ ವತಿಯಿಂದ ಹೆಚ್ಚುವರಿ ಸಾಲ ಸೌಲಭ್ಯ ನೀಡುವಂತೆ ಕಾಫಿ ಬೆಳೆಗಾರರಿಂದ ಬೇಡಿಕೆ ಬಂದಿದ್ದು, ಹಂತ ಹಂತವಾಗಿ ಕ್ರಮ ಕೈಗೊಳ್ಳುವುದಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ MA ನಾಗರಾಜ್ ತಿಳಿಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ರೈತರು ಸೊಸೈಟಿಗಳಲ್ಲಿ ಸಾಲ ಪಡೆದು ಕೃಷಿ ಚಟುವಟಿಕೆ ಜೊತೆಗೆ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಸಿಕೊಳ್ಳಬೇಕು. ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದರೆ ಸಂಘವನ್ನು ಪ್ರಗತಿ ಹಾದಿಯಲ್ಲಿ ಕೊಂಡೊಯ್ಯಲು ಸಾಧ್ಯ ಎಂದರು. ಈ ಸಂಘವು ಕಳೆದ ಹಲವು ವರ್ಷಗಳಿಂದ ವಾರ್ಷಿಕ 2 ಕೋಟಿ ವ್ಯವಹಾರಕ್ಕೆ ಸೀಮಿತವಾಗಿತ್ತು. ನಾವು ನಿರ್ದೇಶಕರಾದ ನಂತರ ಅದನ್ನು 11 ಕೋಟಿಗೆ ಹೆಚ್ಚಿಸಲಾಗಿದೆ ಎಂದರು. ತಾಲೂಕಿನ 30 ಸೊಸೈಟಿಗಳ ಪೈಕಿ ಬಿಕ್ಕೋಡು ಸಹಕಾರ ಸಂಘವು ಬೆಳೆಗಾರರು ಮತ್ತು ರೈತರಿಗೆ ಉತ್ತಮ ಸೇವೆ ನೀಡುತ್ತಿರುವುದು ಶ್ಲಾಘನೀಯ. ಬಿಕ್ಕೋಡು ಸೇರಿದಂತೆ ಅರೇಹಳ್ಳಿ, ಹನಿಕೆ, ಹೆಬ್ಬಾಳು ಹಾಗೂ ಚಿಕ್ಕಮೇದೂರಿನಲ್ಲಿ ಡಿಸಿಸಿ ಬ್ಯಾಂಕ್ ಶಾಖೆ ತೆರೆಯಲು ಬೆಳೆಗಾರರು ಒತ್ತಾಯ ಮಾಡುತ್ತಿದ್ದಾರೆ. ಖಾಯಂ ಸಿಬ್ಬಂದಿ ಕೊರತೆಯಿಂದಾಗಿ ಸ್ವಲ್ಪ ವಿಳಂಬವಾಗಿದ್ದು, ಶೀಘ್ರದಲ್ಲಿಯೇ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು. ನಂತರ ಮಾತನಾಡಿದ ಸಂಘದ ಅಧ್ಯಕ್ಷ ಭರತ್, ಸಂಘವು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಉತ್ತಮ ವ್ಯವಹಾರದೊಂದಿಗೆ 3.5 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಇಲ್ಲಿನ ರಾಷ್ಟ್ರೀಕೃತ ಬ್ಯಾಂಕ್ ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದು, ಈ ಹಿಂದಿನ ಆಡಳಿತ ಮಂಡಳಿ ಸದಸ್ಯರು ವಾಣಿಜ್ಯ ಮಳಿಗೆ ಮತ್ತು ಹೊಸ ಕಟ್ಟಡ ನಿರ್ಮಾಣ ಮಾಡಲು ನಿವೇಶನ ಖರೀದಿ ಮಾಡಿದ್ದು, ಡಿಸಿಸಿ ಬ್ಯಾಂಕ್ ಶಾಖೆ ತೆರೆದರೆ ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಎಂದರು.
ಸಂಘದ ವತಿಯಿಂದ ಈಗಾಗಲೇ 680 ಮಂದಿ ಷೇರುದಾರರು 8.5 ಕೋಟಿ ಕೆಸಿಸಿ ಸಾಲ ಸೌಲಭ್ಯವನ್ನ ಪಡೆದುಕೊಂಡಿದ್ದಾರೆ. ಸಾಲದ ಬಾಕಿ ಮೊತ್ತವನ್ನು ಮರುಪಾವತಿ ಮಾಡಲು ವಿಳಂಬ ಮಾಡುತ್ತಿದ್ದಾರೆ. ಸಂಘವು ಉಳಿದರೆ ರೈತರು ಉಳಿದಂತೆ ಸಕಾಲದಲ್ಲಿ ಪಡೆದ ಹಣವನ್ನು ಮರುಪಾವತಿ ಮಾಡಿಕೊಂಡರೆ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ದಿನೇಶ್ ಕುಮಾರ್ ಎಂಜಿ, ಉಪಾಧ್ಯಕ್ಷ ಧರ್ಮಪ್ರಕಾಶ್, ನಿರ್ದೇಶಕರಾದ ಹೇಮಚಂದ್ರ, ರಾಜಶೇಖರ್, ಮೋಹನ್ ರಾಜ್ ಎನ್ಎಸ್, ಗೋಪಾಲೇಗೌಡ, ರವೀಂದ್ರ ಕೆಆರ್, ಚಂದ್ರಶೇಖರ್ ಹೆಚ್ಆರ್, ಚಂದನ್ ಕುಮಾರ್ ಬಿಎಸ್, ಲಕ್ಷ್ಮಮ್ಮ, ರಾಧಾ, ಕಾರ್ಯದರ್ಶಿ ಜಿಜೆ ಹರೀಶ್ ಹಾಗೂ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಶ್ರವಣಬೆಳಗೊಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಪರಸ್ಪರ ಸಹಕಾರ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು, ಸಂಘದ ಷೇರುದಾರರು ಮತ್ತು ನಿರ್ದೇಶಕರು ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಸ್ಪಿ ಶರತ್ ಕುಮಾರ್ ಹೇಳಿದರು. ಶ್ರವಣಬೆಳಗೊಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಂಗಳವಾರ ಮಾತನಾಡಿದ ಅವರು, ಕೃಷಿ ಪತ್ತಿನ ಸಹಕಾರ ಸಂಘಗಳು ಗ್ರಾಮೀಣ ರೈತರ ಜೀವನ ಮಟ್ಟ ಸುಧಾರಣೆಗೆ ಮತ್ತು ಆರ್ಥಿಕ ಬಲವರ್ಧನೆಗೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿವೆ. ಎಲ್ಲ ಸದಸ್ಯರು ಹಾಗೂ ಆಡಳಿತ ಮಂಡಳಿಯವರು ಸಮನ್ವಯದಿಂದ ಕೆಲಸ ಮಾಡೋದ್ರಿಂದ ಸಂಘವು ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತದೆ. ರೈತರ ಮತ್ತು ವ್ಯಾಪಾರಸ್ಥರಿಗೆ ಅನೇಕ ಅನುಕೂಲಗಳನ್ನು ಒದಗಿಸುವ ಜೊತೆಗೆ ಶೂನ್ಯ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ನಮ್ಮ ಸಂಘದಲ್ಲಿ 1371 ಷೇರುದಾರರಿದ್ದು ಅಂದಾಜು 9.4 ಕೋಟಿ ಕೆಸಿಸಿ ಸಾಲ ಸೌಲಭ್ಯ, 38 ಮಹಿಳಾ ಸ್ವಸಹಾಯ ಸಂಘಗಳಿಗೆ 87.27 ಲಕ್ಷ ಗುಂಪು ಸಾಲ ಪ್ರೋತ್ಸಾಹ ಮತ್ತು 217 ಕುಟುಂಬಗಳಿಗೆ ಯಶಸ್ವಿನಿ ಮತ್ತು ಇತರೆ ಸೌಲಭ್ಯಗಳನ್ನು ನೀಡಲಾಗಿದ್ದು, ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿ ಸಂಘದ ಬೆಳವಣಿಗೆಗೆ ಸಹಕರಿಸುವಂತೆ ಮನವಿ ಮಾಡಿದರು. ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಪರಮಕೃಷ್ಣೇಗೌಡ ಮಾತನಾಡಿ, ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರಿಗೆ ಅನುಕೂಲಗಳನ್ನು ಒದಗಿಸುತ್ತಿವೆ. ಈ ಸಂಸ್ಥೆಗಳು ರೈತರಿಗೆ ಹಣಕಾಸಿನ ಸಹಾಯ, ಕೃಷಿ ಸಲಕರಣೆಗಳು ಮತ್ತು ಉತ್ಪನ್ನ ಮಾರಾಟ ಮಾಡಲು ನೆರವು ನೀಡುತ್ತಿವೆ. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಸಾಲ ನೀಡಲಾಗುತ್ತಿದೆ. ರಾಸಾಯನಿಕ ಗೊಬ್ಬರ, ಬೀಜಗಳು, ಕೀಟನಾಶಕ, ತಾಂತ್ರಿಕ ಸಲಕರಣೆಗಳನ್ನು ಸುಲಭ ದರದಲ್ಲಿ ಒದಗಿಸಲಾಗುತ್ತಿದೆ ಎಂದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಕಮಲಮ್ಮ ಚಂದ್ರಶೇಖರ್, ನಿರ್ದೇಶಕರಾದ ಎಸ್ಕೆ ಅಶೋಕ್, ಎಆರ್ ಜೀವನ್, ಕೆಎಂ ಲಕ್ಕೇಗೌಡ, ಕೆಎನ್ ಮಂಜೇಗೌಡ, ಎಸ್ಎನ್ ಧರ್ಮರಾಜ್, ಎಸ್ಎಂ ಪ್ರದೀಪ್, ಕೆಆರ್ ಕುಮಾರ್, ಶೋಭಾ ಕೃಷ್ಣೇಗೌಡ, ನಾಗರಾಜ್ ನಾಯಕ್, ಎಂ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಫ್ತಾಬ್ ಪಾಷಾ, ಮಾಜಿ ಅಧ್ಯಕ್ಷರಾದ ಎಸ್ಎಂ ಲಕ್ಷ್ಮಣ್, ರವಿ ನಂಜಪ್ಪ, ಎಸ್ಟಿ ಮಹೇಶ್, ಎಸ್ಆರ್ ಲೋಕೇಶ್, ಹೇಮಾ ಪ್ರಭಾಕರ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಅದೇ ಒಂದು ಸಭೆ ನಾವು ಕರೆದಿದ್ದೀವಿ. ಈ ಸಭೆಯ ಒಂದು ಮಹತ್ವ ಅಂದರೆ, ನಾವು ಈ ಸೊಸೈಟಿ ಮುಖಾಂತರ ಸುಮಾರು 1341 ರೈತರಿಗೆ ನಾವು ಸುಮಾರು 9 ಕೋಟಿ 50 ಲಕ್ಷ ಸಾಲವನ್ನು ಬ್ಯಾಂಕಿನ ಮುಖಾಂತರ ನೀಡಲಾಗಿದೆ. ಹಾಗೂ ಸ್ವಸಹಾಯ ಸಂಘಗಳಿಗೆ ಸುಮಾರು 38 ಸಂಘಕ್ಕೆ 87,50,000 ಸಾಲವನ್ನು ನೀಡಿದ್ದಾರೆ. ಮತ್ತು ಸುಮಾರು 1,301 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರಸ್ವತಿ ಸಮ್ಮಾನ್ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಎಸ್ಎಲ್ ಭೈರಪ್ಪ ನಿಧನ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಲೇಖಕ, ಸಾಹಿತ್ಯ ವಲಯದ ಗಣ್ಯರು ಹಾಗೂ ಸಾವಿರಾರು ಅಭಿಮಾನಿಗಳ ಸಂತಾಪ. ಅರೇಹಳ್ಳಿ ಭಾಗದಲ್ಲಿ ನಿರಂತರ ಮಳೆಗೆ ಕಾಫಿ ಮೆಣಸು ಹಾನಿ. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭೇಟಿ, ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿದ ಬಿಜೆಪಿ ಮುಖಂಡರು. ಅಕ್ಟೋಬರ್ 5ರಂದು 2ನೇ ವರ್ಷದ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆ, ಜೂನಿಯರ್, ಸೀನಿಯರ್, ಮಾಸ್ಟರ್ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜನೆ. ಮಾಹಿತಿ ನೀಡಿದ ಜಿಲ್ಲಾ ಅಸೋಸಿಯೇಷನ್ ಸಂಸ್ಥಾಪಕ ಕೆ ಹನುಮಂತೇಗೌಡ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.